ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ಗೆ ನೀಡಲಾಗಿದ್ದ ಜಾಮೀನು ಷರತ್ತನ್ನ ಹೈಕೋರ್ಟ್ ಸಡಿಲಿಕೆ ಮಾಡಿದೆ. ದರ್ಶನ್ ಸೆಷನ್ಸ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳುವಂತಿಲ್ಲ ಎಂಬ ಷರತ್ತನ್ನ ಸಡಿಲಿಕೆ ಮಾಡಲಾಗಿದೆ. ಈ ಷರತ್ತು ಸಡಿಲಿಕೆ ಕೋರಿ ಹೈಕೋರ್ಟ್ಗೆ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ವೇಳೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು, ಜಾಮೀನು ಪಡೆಯುವಾಗ ಅನಾರೋಗ್ಯದ ಕಾರಣವನ್ನ ನೀಡಿದ್ರು. ಈಗ ದೇಶದೆಲ್ಲೆಡೆ ಸುತ್ತಾಡಲು ಬಯಸುತ್ತಿದ್ದಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ಹಿಂದಿನ ಜಾಮೀನು ಷರತ್ತನ್ನ ಸಡಿಲಿಸಿದೆ. ರಾಜ್ಯ ಹಾಗೂ ದೇಶದ ಯಾವುದೇ ಭಾಗದಲ್ಲಿ ದರ್ಶನ್ ಓಡಾಡಬಹುದು, ಆದರೆ ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ ಅಂತ ಆದೇಶಿಸಿದೆ. ಕನ್ನಡ ಮಾತನಾಡು ಎಂದಿದ್ದಕ್ಕೆ ಬೆಳಗಾವಿಯಲ್ಲಿ ಕರ್ನಾಟಕದ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಿದ್ದನ್ನ ಖಂಡಿಸಿ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಮಾರ್ಚ್ 22ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಅಂತ ವಾಟಾಳ್ ನಾಗರಾಜ್ ವಿವರಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಬಂದ್ಗೆ ಬೆಂಬಲಿಸಬೇಕು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಲ್ಲಾ ಬಸ್ ನಿಲ್ಲಿಸಬೇಕು, ಹೋಟೆಲ್ ಸಿನಿಮಾ ಥಿಯೇಟರ್ಗಳನ್ನ 1 ದಿನ ಮುಚ್ಚಬೇಕು ಅಂತ ಆಗ್ರಹಿಸಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಬಗ್ಗೆ ಪ್ರತಿಕ್ರಿಯಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ, ಸದ್ಯ ಬಂದ್ ಮಾಡುವ ಶಕ್ತಿ ನನಗಿಲ್ಲ, ಈ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಎಂದಿದ್ದಾರೆ. ಇನ್ನು ರಾಜ್ಯ ಬಂದ್ ಬಗ್ಗೆ ನಮಗೆ ಇನ್ನೂ ಒಮ್ಮತ ಇಲ್ಲ, ಎಲ್ಲರೊಂದಿಗೆ ಚರ್ಚಿಸಿ ಬಳಿಕ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಕರವೇ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಇನ್ನೊಂದೆಡೆ ಕರ್ನಾಟಕ ಬಂದ್ಗೆ ಬೆಂಬಲಿಸುವ ಬಗ್ಗೆ ನಾವು ಇನ್ನೂ ತೀರ್ಮಾನಿಸಿಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಮಾಹಿತಿ ನೀಡಿದ್ದಾರೆ. ಇತ್ತ ಕರ್ನಾಟಕ ಬಂದ್ಗೆ ಫಿಲಂ ಚೇಂಬರ್ ಬೆಂಬಲ ಇದೆ ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ ನರಸಿಂಹಲು ಹೇಳಿದ್ದಾರೆ. ಟ್ಯಾಟೂಗೆ ಹಾಕುವ ಕಲರ್ನಲ್ಲೂ ಮೆಟಲ್ ಇರೋದು ಆಹಾರ ಸುರಕ್ಷಿತ ಇಲಾಖೆಯಿಂದ ನಡೆಸಿದ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಟ್ಯಾಟೂ ಕಲರ್ನಲ್ಲಿ 22 ಮಾದರಿ ಮೆಟಲ್ ಇರೋದು ಬಯಲಾಗಿದೆ. ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆ ವೇಳೆ ಬಳಸುವ ಪ್ಲಾಸ್ಟಿಕ್ ಕವರ್ ಹಾನಿಕಾರಕ ಎಂಬ ವರದಿ ಬೆನ್ನಲ್ಲೇ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸಲಾಗಿದೆ. ಈ ಹಿನ್ನೆಲೆ ಆಹಾರ ಇಲಾಖೆ ಅಧಿಕಾರಿಗಳು ಹೋಟೆಲ್ಗಳಿಗೆ ಭೇಟಿ ನೀಡಿ ಇಡ್ಲಿ ತಯಾರಿಕೆ ವೇಳೆ ಪ್ಲಾಸ್ಟಿಕ್ ಬಳಕೆ ಆಗ್ತಿದೆಯಾ ಅಂತ ಪರಿಶೀಲಿಸಿದ್ರು. ಇನ್ನು ಪ್ಲಾಸ್ಟಿಕ್ ಬಳಸಿ ಇಡ್ಲಿ ತಯಾರಿಸುವ ಹೋಟೆಲ್ಗಳಿಗೆ ನೋಟಿಸ್ ನೀಡಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳ ವಿರುದ್ಧ ಸಮರ ಸಾರಿರುವ ಆರೋಗ್ಯ ಇಲಾಖೆ ಜನವರಿಯಿಂದ 3608 ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಪರಿಶೀಲಿಸಿದೆ. ಈ ಪೈಕಿ 26 ಮಾದರಿಗಳು ಅಸುರಕ್ಷಿತವಾಗಿವೆ, 28 ಕಳಪೆಯಾಗಿವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಈಗ ಈ ಪ್ಲಾಸ್ಟಿಕ್ ಪೇಪರ್ ಅನ್ನ ಉಪಯೋಗಿಸಿ ಈ ಇಡ್ಲಿಯನ್ನು ತಯಾರು ಮಾಡುವಂಥದ್ದು ಏನಿದೆ ಅದರ ಬಗ್ಗೆ ಅದರಲ್ಲಿ 681 ಹೋಟೆಲು, ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು. ಈಗ ಅದರಲ್ಲಿ 52 ಉದ್ದಿಮೆಗಳಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ದೀವಿ. 52 ಕಡೆ ಅದು ಫೇಲ್ಯೂರ್ ಆಗಿರುವಂಥದ್ದು. ಬೈಕ್ಗಳನ್ನ ಕದಿಯೋದ್ರಲ್ಲೇ ಸೆಂಚುರಿ ಬಾರಿಸಿದ್ದ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಪ್ರಸಾದ್ ಬಾಬು ತಾನೆಂಥ ಚಾಲಾಕಿ ಕಳ್ಳ ಅನ್ನೋದನ್ನ ತೋರಿಸಿದ್ದಾನೆ ನೋಡಿ. ನೋಡಿದ್ರಲ್ಲ, ಕಳ್ಳ ಪ್ರಸಾದ್ ಬಾಬು ಕೇವಲ ಒಂದು ಸ್ಕ್ರೂ ಡ್ರೈವರ್ ಹಾಗೂ ಸಣ್ಣ ಕಲ್ಲನ್ನ ಬಳಸಿ ಬೈಕ್ನ ಲಾಕ್ ಅನ್ನೇ ಮುರಿದಿದ್ದಾನೆ. ಅಂದ ಹಾಗೆ ಈ ದೃಶ್ಯದಲ್ಲಿ ಸಾಲಾಗಿ ನಿಂತಿರೋ ವಾಹನಗಳೆಲ್ಲವನ್ನೂ ಕದ್ದಿದ್ದು ಇದೇ ಆಸಾಮಿ. ಆಂಧ್ರ ಪ್ರದೇಶದ ಬಂಗಾರುಪಾಳ್ಯಂನ ನಿವಾಸಿಯಾಗಿರೋ ಪ್ರಸಾದ್ ಬಾಬು ಊರಿಂದ ಸಂಜೆ ಬಸ್ನಲ್ಲಿ ಬೆಂಗಳೂರಿಗೆ ಬರ್ತಿದ್ದ. ಕೆಆರ್ ಪುರಂ, ಟಿನ್ ಫ್ಯಾಕ್ಟರಿ, ಮಹದೇವಪುರ ಏರಿಯಾದಲ್ಲಿ ಓಡಾಡ್ತಿದ್ದ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನ ಕದ್ದು ಅದೇ ಬೈಕ್ನಲ್ಲಿ ಊರಿಗೆ ವಾಪಸ್ ಆಗ್ತಿದ್ದ. ಕದ್ದ ಬೈಕ್ಗಳನ್ನ 15ರಿಂದ 20 ಸಾವಿರಕ್ಕೆ ಮಾರಾಟ ಮಾಡ್ತಿದ್ದ. ವಿಶೇಷ ಅಂದ್ರೆ ಪ್ರಸಾದ್ ಬಾಬು ಕಪ್ಪು ಮತ್ತು ಕೆಂಪು ಬಣ್ಣದ ಪಲ್ಸರ್ ಬಿಟ್ರೆ ಬೇರೆ ಬಣ್ಣದ ಪಲ್ಸರ್ ಗಾಡಿ ಮುಟ್ತಿರ್ಲಿಲ್ಲ. ನೀಲಿ ಬಣ್ಣ ಆಕ್ಸಿಸ್ ಗಾಡಿ ಬಿಟ್ರೆ ಬೇರೆ ಸ್ಕೂಟಿ ಮೇಲೆ ಕೈ ಹಾಕ್ತಿರ್ಲಿಲ್ಲ. ರಾಯಲ್ ಎನ್ಫೀಲ್ಡ್ ಬೈಕ್ ಆಗಿದ್ರೆ ಮಾತ್ರ ಯಾವುದೇ ಕಲರ್ ಇದ್ರೂ ಕದಿಯುತ್ತಿದ್ದ. ಸದ್ಯ ಬಂಧಿತನಿಂದ 20 ರಾಯಲ್ ಎನ್ಫೀಲ್ಡ್ ಬೈಕ್, 30 ಪಲ್ಸರ್ ಬೈಕ್ ಹಾಗೂ 40 ಆಕ್ಸಿಸ್ ಬೈಕ್ ಸೇರಿ 1,45,00,000 ಮೌಲ್ಯದ 100 ಬೈಕ್ಗಳನ್ನ ಕೆಆರ್ ಪುರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಕ್ಷರಶಃ ರಕ್ತಪಾತವಾಗಿದೆ. ಷೇರುಗಳಲ್ಲಿ ಕೋಟಿ ಹೂಡಿಕೆ ಮಾಡಿದ್ದ ಬಂಡವಾಳದಾರರು ಒಂದೇ ದಿನ ಬರೋಬ್ಬರಿ 7 ಲಕ್ಷ ಕೋಟಿಗೂ ಹೆಚ್ಚು ನಷ್ಟ ಅನುಭವಿಸಿದ್ದಾರೆ. ವಾರಾಂತ್ಯದ ದಿನವಾದ ಶುಕ್ರವಾರದ ವಹಿವಾಟು ಅಂತ್ಯದ ವೇಳೆಗೆ ಸೆನ್ಸೆಕ್ಸ್
1414 ಪಾಯಿಂಟ್ ಇಳಿಕೆ ಕಂಡು 73,198.10 ರಲ್ಲಿ ಕೊನೆಗೊಂಡಿದೆ. ಇನ್ನು 420 ಪಾಯಿಂಟ್ ಇಳಿಕೆ ಕಂಡು 22,124 ಅಂಕಗಳಿಂದ ದಿನದ ವಹಿವಾಟು ಕೊನೆಗೊಳಿಸಿದೆ. ಬಿಜೆಪಿ ಶಾಸಕರು, ಸಂಸದರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದೆ. ಪ್ರತಿ ಕ್ಷೇತ್ರಕ್ಕೂ 150 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಬಿಜೆಪಿ ನಾಯಕರು ಮನವಿ ಮಾಡಿದ್ದಾರೆ. ಬಜೆಟ್ನಲ್ಲಿ ಅನುದಾನ ಹಂಚಿಕೆ ಬಗ್ಗೆ ಪರಿಶೀಲಿಸುವುದಾಗಿ ಸಿಎಂ ಹೇಳಿದ್ದಾರೆ. ಇದೇ ವೇಳೆ 2013ರಲ್ಲಿ ನೀವು ಸಿಎಂ ಆಗಿದ್ದಾಗ ಕೊಟ್ಟ ರೀತಿಯಲ್ಲೇ ಅನುದಾನವನ್ನ ನೀಡಿ ಅಂತ ಶಾಸಕ ಮುನಿರತ್ನ ಮನವಿ ಮಾಡಿದ್ರು ಎನ್ನಲಾಗಿದೆ. ಸಿಎಂ ಭೇಟಿ ವೇಳೆ ಮೆಟ್ರೋ ಪ್ರಯಾಣ ದರ ಇಳಿಕೆ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಪ್ರಸ್ತಾಪಿಸಿದ್ದಾರೆ. ದರ ನಿಗದಿ ಸಮಿತಿಗೆ ಮತ್ತೊಂದು ಪತ್ರವನ್ನ ಬರೆಯುವಂತೆ ಮನವಿ ಮಾಡಿರುವ ತೇಜಸ್ವಿ ಸೂರ್ಯ, ನೀವು ಪತ್ರ ಬರೆದ್ರೆ ನಾವು 3 ಸಂಸದರು ಹೋಗಿ ಚರ್ಚೆ ಮಾಡಿ 3 ದಿನಗಳಲ್ಲಿ ಮೆಟ್ರೋ ಪ್ರಯಾಣ ದರ ಇಳಿಕೆ ಮಾಡಿಸುತ್ತೇವೆ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮೆಟ್ರೋ ಎಂಡಿ ಜೊತೆ ಮಾತನಾಡ್ತೇನೆ ಎಂದಿದ್ದಾರೆ. ಬಿಜೆಪಿ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿಯವರಿಗೆ ಈಗ ಬೆಂಗಳೂರು ನೆನಪಾಗುತ್ತಿರುವುದು ಬಹಳ ಸಂತೋಷ ಎಂದು ಕಾಲೆಳೆದಿದ್ದಾರೆ. ಈಗ ಅವರಿಗೆ ಬೆಂಗಳೂರು ನೆನಪಾಗ್ತಾ ಇದೆ, ಬಹಳ ಸಂತೋಷ. ವಿಷಯ ಮಾಡಿ ಅವರು ಪಾಲಿಟಿಷಿಯನ್ಸು ಬೇಡಿಕೆ ಮಾಡೋದು ಅವ್ರ ಡ್ಯೂಟಿ. ನಾವು ಬೆಂಗಳೂರನ್ನ ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ. ಬೆಂಗಳೂರು ಬಗ್ಗೆ ನಮ್ಗೆ ಶುಕ್ರವಾರ ಬೆಳಗ್ಗೆ ದಕ್ಷಿಣ ಮುಂಬೈನ ಬೈಕುಲ್ಲಾ ಪ್ರದೇಶದ ಹೈರೈಸ್ ಅಪಾರ್ಟ್ಮೆಂಟ್ನ 42ನೇ ಮಹಡಿಯಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಬೆಂಕಿ ಹೊತ್ತಿಕೊಂಡ ಬಗ್ಗೆ ನಿಖರ ಕಾರಣ ತಿಳಿದಿಲ್ಲ. ತೆಲಂಗಾಣದಲ್ಲಿ ನಿರ್ಮಾಣ ಹಂತದ ಶ್ರೀಶೈಲಂ ಎಡದಂಡೆ ಕಾಲುವೆ ಕುಸಿತದಲ್ಲಿ ಸಿಲುಕಿರುವ 8 ಮಂದಿ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ 7ನೇ ದಿನದತ್ತ ಸಾಗಿದೆ. ರಕ್ಷಣಾ ಕಾರ್ಯದಲ್ಲಿ ದಕ್ಷಿಣ ಮಧ್ಯ ರೈಲ್ವೆ ಸಾಥ್ ನೀಡಿದೆ. ಪ್ಲಾಸ್ಲಾ ಕಟ್ಟರ್ ಮತ್ತು ಬ್ರೋಚೋ ಕಟಿಂಗ್ ಮಷಿನ್ ನಂತಹ ಉಪಕರಣಗಳನ್ನು ಬಳಸಿಕೊಂಡು ಭಾರದ ಲೋಹಗಳನ್ನು ಕತ್ತರಿಸಲಾಗುತ್ತಿದೆ. ದೆಹಲಿಯಲ್ಲಿ ಪಾರ್ಕ್ ಮಾಡಿದ್ದ ಹೊಸ ಕಾರಿನ ಎಲ್ಲಾ ಚಕ್ರಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಕಾರಿನ ಎದುರು ವಿಡಿಯೋ ಮಾಡಿರುವ ಆಪ್ ನಾಯಕ ಅವಧ್ ಓಜಾ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರದ ಆಡಳಿತವನ್ನ ಪ್ರಶ್ನಿಸಿದ್ದಾರೆ. ಪಾಕಿಸ್ತಾನದ ಲಾಹೋರ್ನ ಗಡಾಫಿ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನದ ನಡುವೆ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ ಟ್ರೋಫಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನ್ 274 ರನ್ಗಳ ಗುರಿ ನೀಡಿದೆ. 50 ಓವರ್ಗಳಲ್ಲಿ 10 ವಿಕೆಟ್ ನಷ್ಟಕ್ಕೆ ಅಫ್ಘಾನ್ 273 ರನ್ಗಳನ್ನ ಕಲೆ ಹಾಕಿದೆ. ಭಾರತದ ರನ್ ಮಷಿನ್ ವಿರಾಟ್ ಕೊಹ್ಲಿ ಕನಿಷ್ಠ ಅಂದ್ರೂ ಇನ್ನು 3-4 ವರ್ಷಗಳ ಕಾಲ ಕ್ರಿಕೆಟ್ ಮುಂದುವರಿಸಬೇಕು ಎಂದು ಭಾರತದ ಮಾಜಿ ಆರಂಭಿಕ ಆಟಗಾರ ಸ್ಟಾಲ್ವಾರ್ಟ್ ವಾಸಿಂ ಜಾಫರ್ ಹೇಳಿದ್ದಾರೆ. ಅಲ್ಲದೆ ಸಚಿನ್ ತೆಂಡೂಲ್ಕರ್ ನಿರ್ಮಿಸಿದ್ದ 100 ಅಂತಾರಾಷ್ಟ್ರೀಯ ಶತಕಗಳ ದಾಖಲೆಯನ್ನ ಕೊಹ್ಲಿ ಮುರಿಯಬೇಕು ಎಂದಿದ್ದಾರೆ.